ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಕತ್ತೆಗೆ ಲತ್ತೆ ಪೆಟ್ಟೆ ಬಿಟ್ರೇನೆ ಅಂತೆ ಕೆಲಸ ಮಾಡೋದು. ಇವಾಗ ನಾನು ನೋಡ್ತೀನಿ ಅದು ಹೇಗೆ ಸುಳ್ಳು ಹೇಳಲ್ಲ ಅಂತ ಹೇಳ್ತೀಯೋ ಅಂತ. ನಿಜ ಹೇಳಿದರೆ ಸರಿ, ಇವತ್ತು ನೀನು ಇರಲ್ಲ, ನಿನ್ನ ಅಂಗಡಿನೂ ಇರಲ್ಲ, ಪೆಟ್ರೋಲ್ ಹಾಕಿ ಸುಟ್ಟಾಕ್ಬಿಡ್ತೀನಿ ಅಂತ ಪ್ರೇಮ ಫೋಟೋದ ಅಂಗಡಿಯವನಿಗೆ ಹೇಳ್ತಾಳೆ. ಅಮ್ಮ ತಾಯಿ, ನಿಜವಾಗ್ಲೂ ಗೊತ್ತಿಲ್ಲ, ನೀನು ಹಿಂಗೆ ಮಾಡಿದರೆ ಪೊಲೀಸ್ನವರನ್ನು ಕರೆಸ್ಬೇಕಾಗುತ್ತೆ. ನನಗೂ ಈ ರೀತಿ ಬೆದರಿಕೆ ಹಾಕೋದು ತುಂಬ ಜನ ಗೊತ್ತು. ನನ್ನ ಹತ್ರ ಈ ಫೋಟೋದು ಯಾವ ರೆಕಾರ್ಡ್ಸು ಇಲ್ಲ, ನಡಿ ಆಚೆ ಅಂತಾನೆ ಅಂಗಡಿಯಮ್ಮ. ಹೌದಾ ಅಂತ ಪೆಟ್ರೋಲ್ ಹಾಕೋಕ್ಕೆ ಮುಂದಾಗ್ತಾಳೆ ಪ್ರೇಮ. ಒಂದು ನಿಮಿಷ ದಯವಿಟ್ಟು ಪೆಟ್ರೋಲ್ ಸುರಿಬೇಡ ಅಂತಾನೆ ಅವನು. ಸ್ಟುಡಿಯೋ ಸುಟ್ಟರೆ ಇನ್ನೊಂದು ಮಾಡ್ತೀಯಾ? ನಿನ್ನನ್ನೇ ಸುಟ್ಟು ಹಾಕ್ತೀನಿ. ಏನು ಮಾಡ್ತೀಯಾ? ಏಯ್, ನನ್ನ ಕುಟುಂಬದ ಅಳಿವು ಉಳಿಮಾನದ ಪ್ರಶ್ನೆ ಇದು. ನಿನ್ನ ಹತ್ರ ಸತ್ಯ ಬಾಯಿ ಬಿಡಿಸೋದಕ್ಕೆ ನಾನು ಎಂಥ ಮಟ್ಟಕ್ಕಾದರೂ ಹೋಗ್ತೀನಿ. ಆ ಫೋಟೋ ಹಿಂದೆ ಇರೋ ಸತ್ಯ ನನ್ನ ಜೀವನ ಅಷ್ಟೇ ಮುಖ್ಯ. ನಿಜ ಬಾಯಿ ಬಿಟ್ಟರೆ ಸರಿ, ಇಲ್ಲ ಅಂದರೆ ಈ ಪೆಟ್ರೋಲ್ ಹಾಕಿ ಜೀವಂತ ಸುಟ್ಟು ಬೂದಿ ಮಾಡಿಬಿಡ್ತೀನಿ. ಯಾರೋ ಮಾಡಿಸಿದ್ದು ಆ ಫೋಟೋನ ಯಾರೋ ಅಂತಾಳೆ ಪ್ರೇಮ. ಅಯ್ಯೋ ಭಗವಂತ, ಎಂಥ ಧರ್ಮ ಸಂಕಟದಲ್ಲಿ ಸಿಕ್ಕಾಕೊಂಡಪ್ಪ. ಅಮ್ಮ ತಾಯಿ, ನಿಜ ಹೇಳಿದರೆ ಅವ್ರು ನನ್ನ ಕೊಲ್ತಾರೆ, ಹೇಳ್ದಿದ್ರೆ ನೀವು ನನ್ನನ್ನು ಸುಟ್ಟು ಕೊಲ್ತೀರಿ ಅಂತ ಇದ್ದೀರಾ. ನಾನೇನು ಮಾಡಲಿ, ಎಲ್ಲಿಗೆ ಹೋಗಲಿ ಹೇಳಮ್ಮ ಅಂತಾನೆ. ಯಾರವರು? ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ, ಪೂರ್ತಿಯಾಗಿ ಹೇಳು. ಯಾರು ನಿನಗೆ ಬೆದರಿಕೆ ಹಾಕಿದ್ದು? ನಿಜ ಹೇಳು, ಇಲ್ಲ ಅಂದರೆ ಇವತ್ತು ನೀನು ಬೂದಿಯಾಗಿ ಹೋಗ್ತೀಯ, ಯಾರಿಂದನೂ ತಪ್ಪಿಸೋಕ್ಕಾಗಲ್ಲ ಅಂತಾಳೆ ಪ್ರೇಮ. ಈ ಮದುವೆ ಫೋಟೋ ಅಸಲಿ ಅಲ್ಲಮ್ಮ, ಅದು ಎಡಿಟೆಡ್ ಫೋಟೋ, ಡೂಪ್ಲಿಕೇಟ್ ಫೋಟೋ ಅಂತಾನೆ ಅವನು. ಹಾಗಂದ್ರೇನು ಅಂತಾಳೆ ಪ್ರೇಮ. ಯಾರ್ದೋ ಕತ್ತನ ಇನ್ಯಾರ್ದೋ ಮುಖಕ್ಕೆ ಅಂಟಿಸೋದು ಕಣವ ಅಂತಾನೆ. ಹೇಳು, ಮುಂದೆ ಹೇಳು, ಯಾವಾಗ ಮಾಡಿಸಿದ್ದು ಅಂತಾಳೆ ಪ್ರೇಮ. ಫೋಟೋ ತೊಗೊಂಡು ಬಂದರು, ಮದುವೆ ರೀತಿಯಲ್ಲಿ ಎಡಿಟ್ ಮಾಡಿ ಕೊಡು ಅಂದರು. ನಾನೇ ಕೂತು ಮಾಡಿಕೊಟ್ನಮ್ಮ, ಅದಕ್ಕೆ ನನಗೆ ದುಡ್ಡು ಕೊಟ್ಟರು ಅಂತಾನೆ. ಹಾಗಾದರೆ ಈ ಫೋಟೋ ಎಡಿಟ್ ಮಾಡಿಸಿದ್ಯಾರು? ಹೆಸರು ಬಾಯ್ಬಿಡು ಅಂತಾಳೆ ಪ್ರೇಮ. ಅದು ಧರ್ಮರಾಜ್, ಸ್ನೇಹ ಹಾಸ್ಪಿಟಲ್ ಮಾಲೀಕರು ಧನರಾಜ್ ಇದ್ರಲ್ಲ, ಅವರು ಈ ಫೋಟೋನ ಎಡಿಟ್ ಮಾಡಿಸಿದ್ದು ಅಂತಾನೆ ಅವನು. ಧನರಾಜ? ಆ ಧನರಾಜ್ಗೂ ಇದಕ್ಕೂ ಏನು ಸಂಬಂಧ ಅಂತ ಪ್ರೇಮ ಯೋಚನೆ ಮಾಡ್ತಾಳೆ. ಈಚೆ ಕಾವ್ಯ ಮಹಾದೇವನ ಹತ್ರ ಇದೆಲ್ಲ ನೀವು ಮಾಡ್ತಾ ಇರೋದು ಅಂತ ನನಗೆ ಮೊದಲಿಂದನೂ ಅನುಮಾನ ಇತ್ತು ಅಂತಾಳೆ. ಅಯ್ಯೋ ಶಿವನೇ, ಸಿಕ್ಕಾಕೊಂಡ್ಬಿಟ್ನೆ, ಮುಗೀತು ನನ್ನ ಕತೆ. ಮಹಾದೇವ, ತಪ್ಪಾಯಿತು ಅಂತ ಕಾಲು ಹಿಡ್ಕೊಂಡ್ಬಿಡು, ಇಲ್ಲ ಅಂದರೆ ಈ ಕಾಡು ರಾಕ್ಷಸಿ ಕೋಪದಾಗೆ ಇನ್ನೇನು ನಿರ್ಧಾರ ಮಾಡಿಬಿಡ್ತಾಳೋ ಏನೋ ಅಂತ ಯೋಚನೆ ಮಾಡ್ತಾನೆ ಮಹಾದೇವ. ಈ ಕಡೆ ತಿರುಗಿ, ನಿಮ್ಮ ನಾಟಕ ಎಲ್ಲ ಮುಗ್ದೋಯ್ತು. ಹಾಗಾದರೆ ನನ್ನ ಅನುಮಾನ ಸರಿಯಾಗೇ ಇತ್ತು ಅಲ್ವಾ? ರಾಘವೇಂದ್ರ, ನನಗೆ ಕಾಲೇಜಲ್ಲಿ ಏನೇ ತೊಂದರೆ ಆದರೂ, ಯಾರೇ ಕಾಟ ಕೊಟ್ಟರು ತಕ್ಷಣ ರಾಘವೇಂದ್ರ ಅನ್ನೋ ವ್ಯಕ್ತಿಗೆ ಹೇಗೆ ಗೊತ್ತಾಗ್ತಿತ್ತು ಅಂತ ನನಗೀಗ ಗೊತ್ತಾಯಿತು ತಾತ ಅಂತಾಳೆ ಕಾವ್ಯ. ರಾಘವೇಂದ್ರನ ಅಂದರೆ ಈ ಮಹಾದೇವ ಸಿಕ್ಬಿದ್ದಿಲ್ಲ ಅಂತ ಯೋಚನೆ ಮಾಡ್ತಾನೆ ಮಹಾದೇವ. ಆ ಪ್ರೊಫೆಸರ್ ಕೈ ಮುರಿದು ಹಾಕಿದ್ದು ನೀವೇ ತಾನೇ? ಅವರನ್ನು ವಾಶ್ರೂಮಲ್ಲಿ ಕೂಡ ಹಾಕಿದ್ದು, ನನ್ನ ರಿಸರ್ಚ್ ಪೇಪರ್ ಎಕ್ಸೆಪ್ಟ್ ಆಗೋ ಹಾಗೆ ಮಾಡಿದ್ದು ನೀವೇ ಅಲ್ವಾ ರಾಘವೇಂದ್ರ ಅಂತಾಳೆ ಕಾವ್ಯ. ಹೌದು ಕಣವ, ನೀನು ಹೇಳ್ತಿರೋದು ದಿಟೇನೆಯ. ನೀನು ಅಂದ್ಕೊಂಡಿರುವ ಆ ರಾಘವೇಂದ್ರ ಅನ್ನೋ ವ್ಯಕ್ತಿ ನಾನೇಯ. ನಿನ್ನ ಹತ್ರ ವಿಷಯ ಮುಚ್ಚಿಡಬೇಕು ಅಂದ್ಕೊಂಡಿದ್ದೆ, ಆದರೆ ನೀನೇ ಕಂಡುಹಿಡ್ದೆ ನೋಡು ಅಂತಾನೆ ಮಹಾದೇವ. ಆದರೆ ತಾತ, ನನಗೂ ನಿಮಗೂ ಯಾವ ಸಂಬಂಧನೂ ಇಲ್ಲ. ಹಾಗಿದ್ಮೇಲೆ ನೀವು ನನಗೋಸ್ಕರ ಯಾಕೆ ಅಷ್ಟೊಂದು ಕಷ್ಟಪಡ್ತಿದ್ದೀರಾ? ನನಗೆ ಯಾಕೆ ಅಷ್ಟೊಂದು ಸಹಾಯ ಮಾಡ್ತಿದ್ದೀರಾ ಅಂತಾಳೆ ಕಾವ್ಯ. ಅಯ್ಯೋ ಇದೇನಮ್ಮ ಹಂಗೆ ಹೇಳಿಬಿಟ್ಟೆ. ನೀನು ಸ್ವಂತದವರನ್ನೆಲ್ಲ ಬಿಟ್ಟು ಓದಬೇಕು ಅಂತ ಎಷ್ಟೊಂದೆಲ್ಲ ಕಷ್ಟಪಡ್ತಿದ್ಯಾ, ಏನಾದರೂ ಸಾಧಿಸಬೇಕು ಅಂತ ಅಷ್ಟೊಂದೆಲ್ಲ ಒದ್ದಾಡ್ತಿರೋ ನಿನಗೆ ಆ ಮನೆ ಹಾಳು ಮಗ ಬಂದು ಕಾಟ ಕೊಟ್ಬಿಟ್ರೆ ನೋಡಿಕೊಂಡು ಸುಮ್ಮನೆ ಬಿಡೋಕ್ಕಾಯ್ತದೇನವ? ಅದು ಅಲ್ಲದೆ ಇಲ್ಲಿ ನಿನಗೂ ಯಾರೂ ಇಲ್ಲ, ನನಗೂ ಯಾರೂ ಇಲ್ಲ ಕಣವ. ನಿನ್ನ ನೋಡ್ತಿದ್ರೆ ನನಗೆ ಮೊಮ್ಮಗಳು ಅಂತ ಇದ್ದಿದ್ರೆ ನಿನ್ನ ಹಾಗೆ ಇರ್ತಿದ್ಲೇನೋ ಅನ್ನಿಸ್ತು, ಅದಕ್ಕೆ ಹಾಗೆಲ್ಲ ಮಾಡಿದೆ ಕಣವ ಅಂತಾನೆ ಮಹಾದೇವ. ತಾತ, ತುಂಬ ಥ್ಯಾಂಕ್ಸ್ ತಾತ ಅಂತ ಕಾವ್ಯ ಮಹಾದೇವನ ತಪ್ಕೋತಾಳೆ. ಮಹಾದೇವನು ತಪ್ಕೋತಾನೆ. ಈಚೆ ಪ್ರೇಮ, ಏಯ್, ಈ ಫೋಟೋ ಎಡಿಟ್ ಮಾಡಿಸೋಕೆ ಆ ಧನರಾಜ್ ಜೊತೆ ಇನ್ಯಾರು ಬಂದಿದ್ರು? ಅವ್ರು ಯಾಕೆ ಈ ಥರ ಸುಳ್ಳು ಮದುವೆ ಫೋಟೋ ಮಾಡಿಸಿದ್ರು ಅಂತ ಪೂರ್ತಿಯಾಗಿ ಬಾಯ್ಬಿಡು ಅಂತಾಳೆ ಪ್ರೇಮ. ಅಯ್ಯೋ ಗೊತ್ತಿಲ್ಲಮ್ಮ, ನಿಜವಾಗ್ಲೂ ನನಗೇನು ಗೊತ್ತಿಲ್ಲ. ಅವ್ರು ನನಗೆ ಕೈ ತುಂಬ ದುಡ್ಡು ಕೊಟ್ಟರು, ಅವ್ರು 2 ಬೇರೆ ಬೇರೆ ಫೋಟೋ ಕೊಟ್ಟರು, ಮದುವೆ ಥರ ಎಡಿಟ್ ಮಾಡಿಕೊಡು ಅಂದರು ಅಷ್ಟೇ, ಅದು ಬಿಟ್ಟು ನನಗೆ ಏನೂ ಗೊತ್ತಿಲ್ಲ ಅಂತಾನೆ ಸ್ಟುಡಿಯೋದಮ್ಮ. ಹಾಗಾದರೆ ಈ ಫೋಟೋದಲ್ಲಿರೋ ದಾಮಿನಿ ಯಾರು ಅಂತ ನಿಮಗೆ ಗೊತ್ತಾ ಅಂತಾಳೆ ಪ್ರೇಮ. ಇಲ್ಲ ಮೇಡಮ್ ಅಂತಾನೆ. ಸುಳ್ಳು ಹೇಳಬೇಡ, ಧನರಾಜ್ ಮತ್ತು ದಾಮಿನಿ ಬಗ್ಗೆ ನಿನಗೆ ಮತ್ತೇನು ಗೊತ್ತು? ಬಾಯ್ಬಿಡು ಅಂತಾಳೆ ಪ್ರೇಮ. ದೇವ್ರಾಣೆ, ನನಗೇನು ಗೊತ್ತಿಲ್ಲ ಅಂತಾನೆ ಅವನು. ಅವತ್ತು ನಿನ್ನ ಸ್ಟುಡಿಯೋಗೆ ಧನರಾಜ್ ಒಬ್ಬನೇ ಬಂದಿದ್ನ, ಈ ಹೆಂಗಸು ಬಂದಿದ್ಲ ಅಂತಾಳೆ ಪ್ರೇಮ. ಅವತ್ತು ಸ್ಟುಡಿಯೋದೊಳಗೆ ಬಂದು ಆ ಮಾತು ಹೇಳಿದ್ದು ಧನರಾಜ್ ಒಬ್ಬರೇ. ನಿಮ್ಮ ಕಾಲು ಹಿಡಿತೀನಿ, ಬಿಟ್ಬಿಡಿ ನನ್ನ ಅಂತ ಕೈ ಮುಗಿತಾನೆ ಸ್ಟುಡಿಯೋದನು. ಪ್ರೇಮ ಅಲ್ಲಿಂದ ಬರ್ತಾಳೆ. ಇಲ್ಲ, ಇಲ್ಲೇನೋ ದೊಡ್ಡದಾಗಿ ಸಂಚು ನಡೀತಿದೆ. ಆ ಧನರಾಜ್ ಮತ್ತು ದಾಮಿನಿ ಸೇರಿಕೊಂಡು ನಮ್ಮ ಕುಟುಂಬಕ್ಕೆ ತೊಂದರೆ ಮಾಡೋದಕ್ಕೆ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಅವತ್ತು ಆ ಸ್ನೇಹ ನೋಡಿದರೆ ನನ್ನ ಹಿಂದೆ ದೊಡ್ಡ ಕೈ ಇದೆ ಅಂತ ಹೇಳಿದ್ಲು. ಆ ಕೈ ದಾಮಿನಿನ? ಅಂದರೆ ಆಗಿರೋ ಅನಾಹುತಕ್ಕೆಲ್ಲ ದಾಮಿನಿನೇ ಕಾರಣ. ಹಾಗಾದರೆ ನನಗೆ ಫೋನ್ ಮಾಡಿ ಮಾತಾಡಿದ್ದು, ಬೆದರಿಸಿದ್ದು ಆ ದಾಮಿನಿನೇ? ಇಲ್ಲ, ನಾನು ಮಾತ್ರ ಇನ್ನು ಮುಂದೆ ಸುಮ್ಮನೆ ಇರಲ್ಲ.
ಇನ್ಮೇಲೆ ಇದೆಲ್ಲ ಏನು ಅಂತ ಕಂಡು ಹಿಡಿತೀನಿ. ಆ ಧನರಾಜ್ ದಾಮಿನಿ ಮುಖವಾಡನ ಬಯಲು ಮಾಡಿತೀನಿ. ನನ್ನ ಕುಟುಂಬದ ತಂಟೆಗೆ ಬಂದರೆ ಇವರನ್ನು ಬಿಡೋ ಮಾತೇ ಇಲ್ಲ ಅಂತಾಳೆ ಪ್ರೇಮ. ಈಚೆ ಕಾವ್ಯ ಮಹಾದೇವನ ಕೈ ಹಿಡ್ಕೊಂಡು ಸೌಜನ್ಯ ಅಂತ ಫಿಜಿ ಒಳಗೆ ಬರ್ತಾಳೆ. ಏನಾಯಿತು ಕಾವ್ಯ ಅಂತಾಳೆ ಸೌಜನ್ಯ. ಇವರೇ ಕಣೆ ರಾಘವೇಂದ್ರ ತಾತ ನಮ್ಮ ಬೆನ್ನ ಹಿಂದೆ ನಿಂತು ಗೊತ್ತಿಲ್ಲದೆ ಇರೋ ಹಾಗೆ ಕಾಪಾಡ್ತಾ ಇದ್ದಿದ್ದ ದೇವತಾ ಮನುಷ್ಯ ಇವರೇ ಅಂತಾಳೆ ಕಾವ್ಯ. ದೊಡ್ಡ ಮಾತಾಯಿತು ಅಂತಾನೆ ಮಹಾದೇವ. ಇಲ್ಲ ತಾತ, ಕಾಪಾಡು ರಾಯರೇ ಅಂದಾಗೆಲ್ಲ ನೀವು ಬಂದು ಕಾಪಾಡಿದ್ದೀರಾ. ಹಾಗಿದ್ಮೇಲೆ ನೀವು ರಾಯರು ಕಳಿಸಿರೋ ದೇವದೂತರೇ ಅಂತಾಳೆ ಕಾವ್ಯ. ಆಗ ಸೌಜನ್ಯ ಥ್ಯಾಂಕ್ ಯು ಸೋ ಮಚ್ ಅಂತ ಮಹಾದೇವನ್ನ ತಪ್ಕೊಳ್ಳೋಕೆ ಬರ್ತಾಳೆ. ಅಯ್ಯೋ ಬೇಡ ಕಣವ, ಒಸಿ ದೂರನೇ ನಿಂತ್ಕೊಂಡು ಮಾತಾಡು, ನಮ್ಗಳ ಮಧ್ಯೆ ಯಾಕೆ ಈ ತಪ್ಕೊಳ್ಳೋದೆಲ್ಲ ಬೇಡ ಅಂತಾನೆ ಮಹಾದೇವ. ಅದೆಲ್ಲ ಇರಲಿ ತಾತ, ಈ ವಯಸ್ಸಲ್ಲಿ ನೀವು ಪ್ರೊಫೆಸರ್ಗೆ ಹೋಗಿ ಹೊಡೆದ್ರ, ಅವ್ರ ಕೈ ಮುರಿದ್ರ, ಇದೆಲ್ಲ ಹೇಗೆ ಮಾಡಿದ್ರಿ ತಾತ ಅಂತಾಳೆ ಕಾವ್ಯ. ಅದೆಲ್ಲ ಹೇಗಾಯ್ತದೆ, ನಾನು ಹೋಗಿ ಅವರಿಗೆ ಹೊಡೆಯೋಕ್ಕಾಯ್ತದ? ನನ್ನ ವಯಸ್ಸೇನೋ ಅವ್ರ ವಯಸ್ಸೇನೋ, ನಾನು ನೋಡಿದರೆ ಹಣ್ಣು ಮುದುಕ ಇದ್ದೀನಿ, ಅವ್ನು ನೋಡಿದರೆ ಒಳ್ಳೆ ದಪ್ಪವಾಗಿ ಗೂಂಡ ಥರ ಇದ್ದಾನೆ, ಅವನಿಗೆ ನಾನು ಹೆಂಗವ್ವ ಹೊಡೆಯೋಕ್ಕಾಯ್ತದೆ ಅಂತಾನೆ ಮಹಾದೇವ. ಅಯ್ಯೋ ಮಹಾದೇವ, ನೀವೇ ಅಂತ ಹೇಳಿದ್ರಿ ಮತ್ತೆ ಅಂತಾಳೆ ಸೌಜನ್ಯ. ಅದೇ ಕಣವ, ಯಾವಾಗಲಾದರೂ ಏನಾರ ಸಮಸ್ಯೆ ಆಯಿತು ಅಂತ ಇದಕ್ಕೆ ನಾನು ಹೋಗಿ ಮಂತ್ರಾಲಯ ಸ್ವಾಮಿಗೆ ಕೈ ಮುಗಿತೀನಿ. ಆ ರಾಯರೇ ಬಂದು ಪವಾಡದ ಥರ ನನ್ನ ಸಮಸ್ಯೆ ಎಲ್ಲ ಪರಿಹಾರ ಮಾಡ್ತಾರೆ. ಇದು ಹಾಗೆ ಕಣವ, ಇದು ಯಾವಾಗಲಿಂದನೂ ನಡ್ಕೊಂಡು ಬಂದಿರೋ ವಾಡಿಕೆ. ಆ ಪ್ರೊಫೆಸರ್ ವಿಷಯದಾಗೂ ಹಂಗೆ ಆಗಿರಬೇಕು ಕಣವ. ಇದೆಲ್ಲ ರಾಯರ ಪವಾಡ. ಕಾವ್ಯ, ನಿನಗೆ ಇನ್ನೇನೇ ತೊಂದರೆ ಆದರೂ ಬಂದು ನನ್ನ ತಾವ ಹೇಳ್ಕೊಳು, ನಾನು ಹೋಗಿ ನನ್ನ ದೂರನೆಲ್ಲ ರಾಯರ ತಾವ ಹೇಳ್ಕೊತೀನಿ, ಹೆಂಗೆ ಬಗೆಹರಿಸ್ಬೇಕು ಅಂತ ಆ ರಾಯರೇ ನನಗೆ ದಾರಿ ತೋರಿಸ್ತಾನೆ. ನಾನಿನ್ನು ಬರ್ತೀನಿ ಕಣವ ಅಂತ ಮಹಾದೇವ ಹೋಗ್ತಾನೆ. ಕಾವ್ಯ, ನನಗೆ ಯಾಕೋ ಈ ತಾತನ ಮೇಲೆ ಡೌಟ್ ಬರ್ತಿದೆ ಕಣೆ. ಪ್ರೊಫೆಸರ್ಗೆ ಬುದ್ಧಿ ಕಲಿಸಿದ್ದು ನೀವ ಅಂದರೆ ಹ್ಞೂ ಅಂದರು, ಹೊಡೆದ್ರ ಅಂತಂದರೆ ದೇವ್ರ ಹತ್ರ ಬೇಡ್ಕೊಂಡಿದ್ದೀನಿ ಅಂತಿದ್ದಾರೆ. ಏನೋ ಎಡವಟ್ಟಿದೆ. ಅವ್ರು ಮಾತಾಡೋ ಸ್ಟೈಲು, ಅವ್ರ ಬಾಡಿ ಲ್ಯಾಂಗ್ವೇಜ್ ಯಾವುದು ಒಂದು ಮುದುಕನ ಥರ ಅನ್ನಿಸ್ತಾನೆ ಇಲ್ಲ. ಆ ತಾತನ ಹಿಂದೆ ಏನೋ ಒಂದು ದೊಡ್ಡ ಮಿಸ್ಟ್ರಿ ಇದೆ ಕಣೆ ಅಂತಾಳೆ ಸೌಜನ್ಯ ತಾತನ ಬಗ್ಗೆ ಅನುಮಾನ ಪಡಬೇಡ. ಪಾಪ ನಮಗೋಸ್ಕರ ಸ್ವಂತ ಮನೆಯವರಿಗಿಂತ ಹೆಚ್ಚಾಗಿ ಕಷ್ಟಪಡ್ತಾ ಇರೋ ಆ ಪುಣ್ಯಾತ್ಮನ ಬಗ್ಗೆ ಅನುಮಾನ ಪಟ್ಟರೆ ಚೆನ್ನಾಗಿರೋದಿಲ್ಲ ಅಂತ ಕಾವ್ಯ ಹೋಗ್ತಾಳೆ. ಮಹಾದೇವ, ಎಲ್ಲ ನಿನ್ನ ಲೀಲೆ ಅಂತಾಳೆ ಸೌಜನ್ಯ. ಈಚೆ ಪ್ರೇಮ ಬರುವಾಗ ವಾಣಿ ಫಾಸ್ಟಿಂದ ಎದುರುಗಡೆ ಬರ್ತಿರ್ತಾಳೆ. ವಾಣಿ, ಇದೇನು ಮಾಡ್ತಿದ್ಯಾ ಅಂತಾಳೆ ಪ್ರೇಮ. ಆಗ ವಾಣಿ ಮಾತಾಡದೆ ಹೋಗ್ತಾಳೆ. ಇದೇನಿದು, ಇವಳು ನನ್ನ ಮಾತು ಕೇಳಿದ್ರು ಮಾತಾಡದೆ ಓಡ್ತಿದ್ದಾಳಲ್ಲ, ಏನಾಯ್ತು ಇವಳಿಗೆ? ಮುಖನೂ ಒಂಥರ ಇತ್ತಲ್ಲ, ಏನೋ ತೊಂದರೆಯಲ್ಲಿ ಸಿಕ್ಕಾಕೊಂಡಿರ್ಬೋದಾ ಇವಳು ಏನೋ ನನ್ನಿಂದ ಮುಚ್ಚಿರ್ತಿರ್ಬೋದು ಏನು ಅಂತ ವಾಣಿ ಅಂತ ಕರೀತಾ ಬರ್ತಾಳೆ. ವಾಣಿ ಹಿಂದೆ ನೋಡ್ತಾ ಓಡುವಾಗ ಎದುರುಗಡೆ ಬಂದು ವಾಣಿ ಅಂತ ಅವಳನ್ನು ಹಿಡ್ಕೊಂಡು, ವಾಣಿ ಯಾಕೆ ಹೆದರ್ಕೊಂಡು ಓಡ್ತಿದ್ಯಾ? ನನ್ನನ್ನು ನೋಡಿದರೆ ದೈವ ನೋಡ್ದಂಗೆ ಆಗ್ತಿದ್ಯಾ ಅಂತಾಳೆ ಪ್ರೇಮ ಅಕ್ಕ, ಓಡ್ತಾ ಇರಲಿಲ್ಲ, ತಡ ಆಯ್ತಲ್ಲ ಅದಕ್ಕೆ ಮನೆಗೆ ಹೋಗ್ತಿದ್ದೆ ಅಂತಾಳೆ ವಾಣಿ. ಯಾಕೆ ಸುಳ್ಳು ಹೇಳ್ತಿದ್ಯಾ, ನಿಜ ಹೇಳು ಅಂತಾಳೆ ಪ್ರೇಮ. ನನ್ನನ್ನು ಏನೂ ಕೇಳಬೇಡಿ, ನಾನು ಮನೆಗೆ ಹೋಗಬೇಕು ಅಂತಾಳೆ ವಾಣಿ. ಯಾರಾದರೂ ನಿನ್ನ ಹೆದರಿಸ್ತಿದ್ದಾರಾ, ತೊಂದರೆ ಕೊಡ್ತಿದ್ದಾರಾ, ನಿಜ ಹೇಳು, ನಾನು ನಿನ್ನ ಜೊತೆ ಇರ್ತೀನಿ ಅಂತಾಳೆ ಪ್ರೇಮ. ಆಗ ವಾಣಿ ಅಪ್ಪ ಬಂದು, ಇಲ್ಲಮ್ಮ ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ತಾಯಿ, ದಯವಿಟ್ಟು ನಮ್ಮ ಪಾಡಿಗೆ ಬದುಕೋಕೆ ಬಿಟ್ಬಿಡು, ನನ್ನ ಮಗಳ ಸಹವಾಸಕ್ಕೆ ಬರಬೇಡ ಅಮ್ಮ, ನಾನು ಬಿದ್ದು ಹೋಗೋ ಮರ, ಇವಳು ಬಾಳೆ ಬದುಕಬೇಕಾದವಳು, ಅವಳು ನೆಮ್ಮದಿಯಾಗಿ ಬದುಕೋಕೆ ಬಿಡಮ್ಮ, ದಯವಿಟ್ಟು ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡು ಅಂತಾರೆ ವಾಣಿ ಅಪ್ಪ. ಇದೇನು ಹೀಗೆ ಹೇಳ್ತಿದ್ದೀರಾ, ನಾನು ವಾಣಿಗೆ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತಿದ್ದೀನಲ್ವಾ ಅಂತಾಳೆ ಪ್ರೇಮ. ಅದನ್ನೇ ಬೇಡ ಅಂತಿರೋದು, ನಿನ್ನ ನೆರಳು ಅವಳ ಮೇಲೆ ಬಿದ್ದರೆ ಅವಳ ಜೀವಕ್ಕೆ ಅಪಾಯ ತಾಯಿ ಅಂತಾರೆ ವಾಣಿ ಅಪ್ಪ. ಅಪಾಯ ಯಾರಿಂದ ಅಂತಾಳೆ ಪ್ರೇಮ. ಆ ಹೆಂಗ್ಸ್ ಬಗ್ಗೆ ನಿನಗೆ ಗೊತ್ತಿಲ್ಲ ತಾಯಿ, ಅವಳು ರಾಕ್ಷಸಿ. ನಾವೇನಾದರೂ ನಿನ್ನ ಜೊತೆ ಮಾತಾಡ್ತಿರೋದನ್ನು ನೋಡಿದರೆ ಅಥವಾ ಗೊತ್ತಾಗ್ಬಿಟ್ರೆ ನಮ್ಮ ಜೀವಕ್ಕೆ ಆಪತ್ತು, ನಮ್ಮನ್ನು ಬದುಕೋಕೆ ಬಿಡೋದಿಲ್ಲ, ದಯವಿಟ್ಟು ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಮ್ಮ ಅಂತಾರೆ ವಾಣಿ ಅಪ್ಪ. ನೀವು ಯಾರ ಬಗ್ಗೆ ಮಾತಾಡ್ತಿದ್ದೀರಾ, ಯಾರದು ರಾಕ್ಷಸ ಅಂದರೆ ಅಂತಾಳೆ ಪ್ರೇಮ. ಈಚೆ ಕಾವ್ಯಂಗೆ ಅಪ್ಪ ಫೋನ್ ಮಾಡ್ತಾರೆ. ಅಪ್ಪ ಸಾರಿ ಅಪ್ಪ, ನಾನು ನಿಮ್ಗೆ ಹೇಳಿದೆ ಬರೋ ಪರಿಸ್ಥಿತಿ ಬಂದುಬಿಡ್ತು, ನನ್ನ ಕ್ಷಮಿಸ್ಬಿಡಿ ಅಂತ ಅಳ್ತಾಳೆ ಕಾವ್ಯ. ಅಳಬೇಡ ಮಗಳೇ, ನನಗೆಲ್ಲ ಅರ್ಥ ಆಗುತ್ತೆ ಅಮ್ಮ, ನಾನು ನಿನಗೆ ಯಾವ ರೀತಿ ಸಮಾಧಾನ ಮಾಡಲಿ, ಯಾರಿಗಾದ ಅನ್ಯಾಯನ ಯಾವ ರೀತಿ ಸರಿಪಡಿಸಲಿ ಅಂತಲೇ ಅರ್ಥ ಆಗ್ತಿಲ್ಲ. ಆ ಪ್ರೇಮ ಮಾಡಿದ ಅನ್ಯಾಯದಿಂದ ಎಷ್ಟೆಲ್ಲ ತೊಂದರೆ ಆಯಿತು, ಎಷ್ಟೆಲ್ಲ ಜನರ ಜೀವನ ಹಾಳಾಯಿತು. ಅವಳು ಮಾಡಿದ ನಾಟಕನೇ ನಿಜ ಅಂತ ನಂಬಿ ನಿನ್ನ ಓದು ಆಸೆ ಕನಸನ್ನೆಲ್ಲ ಹಾಳು ಮಾಡಿ ಬಿಟ್ನಮ್ಮ, ದಯವಿಟ್ಟು ಕ್ಷಮಿಸ್ಬಿಡಮ್ಮ ನನ್ನ ಅಂತಾರೆ ಅಪ್ಪ. ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಅಪ್ಪ ಅಂತಾಳೆ ಕಾವ್ಯ. ಅದನ್ನು ಮಹಾದೇವ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಾನೆ. ಇಲ್ಲ ಅಮ್ಮ ಕಾವ್ಯ, ಎಲ್ಲ ಒಂದೊಂದಾಗಿ ಸರಿ ಹೋಗುತ್ತೆ, ಧೈರ್ಯವಾಗಿರು, ನೀನು ಮೊದಲನೇ ಹೆಜ್ಜೆ ಇಟ್ಟಿದ್ದೀಯಮ್ಮ, ನೀನು ಚೆನ್ನಾಗಿ ಓದಬೇಕು, ನೀನು ಚೆನ್ನಾಗಿ ಓದಿ ದೊಡ್ಡ ವಿಜ್ಞಾನಿ ಆಗಬೇಕು, ಈ ನಿನ್ನ ಅಪ್ಪ ಯಾವಾಗಲೂ ನಿನ್ನ ಜೊತೆ ಇರ್ತಾನಮ್ಮ, ಯಾವಾಗಲೂ ಇರ್ತಾನೆ ಅಂತಾರೆ ಅಪ್ಪ. ಥ್ಯಾಂಕ್ಸ್ ಅಪ್ಪ, ನೀವಾದರೂ ನನ್ನ ಅರ್ಥ ಮಾಡ್ಕೊಂಡ್ರಲ್ಲ, ಪ್ರೀತಿ ಬೆಂಬಲ ಇದ್ದರೆ ಅಷ್ಟೇ ಸಾಕು, ನಾನು ಇಂಡಿಪೆಂಡೆಂಟಾಗಿ ನನ್ನ ಕನಸನ್ನು ನನಸು ಮಾಡ್ಕೊಂಡೋಕೆ ಮನೆ ಬಿಟ್ಟು ಬಂದಿದ್ದೀನಪ್ಪ, ದಯವಿಟ್ಟು ಇದಕ್ಕೆ ಒತ್ತಾಯ ಮಾಡಬೇಡಿ ಅಂತಾಳೆ ಕಾವ್ಯ. ಈ ನಿನ್ನ ಸ್ವಾಭಿಮಾನ
ನೀನು ಗೆಲ್ತೀನಿ ಅನ್ನೋ ಛಲ ಇದೆಯಲ್ಲ, ಅದೇ ನಿನ್ನನ್ನು ಮುನ್ನಡೆಸುತ್ತಮ್ಮ. ಧೈರ್ಯವಾಗಿರು, ಎಲ್ಲ ಸರಿ ಹೋಗುತ್ತೆ. ಆ ಭಗವಂತ ನಿನಗೆ ಒಳ್ಳೇದು ಮಾಡ್ತಾನಮ್ಮ. ಆದರೆ ಮಹಾದೇವ ಅಂತ ಅಪ್ಪ ಹೇಳುವಾಗ, ಅಪ್ಪ ಪ್ಲೀಸ್, ನಾನಿಲ್ಲಿ ಓದಿನ ಕಡೆ ಗಮನ ಕೊಡಬೇಕು, ಅಲ್ಲಿನ ವಿಚಾರ ನನಗೇನು ಗೊತ್ತಾಗದೇ ಇದ್ರೇ ಒಳ್ಳೆಯದು ಅಂತಾಳೆ ಕಾವ್ಯ. ಸರಿನಮ್ಮ ಅಂತ ಕಾಲ್ ಕಟ್ ಮಾಡ್ತಾರೆ ಮಲ್ಲ. ಥ್ಯಾಂಕ್ಸ್ ಅಪ್ಪ, ನಿನ್ನ ಒಂದು ಸಪೋರ್ಟ್ ಇದ್ದರೆ ಸಾಕು, ನಾನು ಅಂದ್ಕೊಂಡಿದ್ದನ್ನು ಸಾಧಿಸಿ ನನ್ನ ಗುರಿನ ನಾನು ಮುಟ್ಟಿ ತೋರಿಸ್ತೀನಿ ಅಂತಾಳೆ. ಆಗ ಮಹಾದೇವ, ಮಾಮ ಥ್ಯಾಂಕ್ ಯು ವೆರಿ ಮಚ್, ನೀವೇನು ಯೋಚನೆ ಮಾಡಬೇಡಿ. ಕಾವ್ಯ, ನಿನ್ನ ಆಸೆ ಕನಸು ಪೂರೈಸೋ ತನಕ, ನಿನ್ನ ಗುರಿ ತಲುಪೋ ತನಕ ನಾನು ನಿನ್ನ ಕಣ್ಣಿಗೆ ಕಾಣದೇ ಹೋದರೂ ನೆರಳಾಗಿರ್ತೀನಿ. ನಿನ್ನ ಕನಸು ನನಸು ಮಾಡೋ ಜವಾಬ್ದಾರಿ ಈ ಮಹಾದೇವಂದು ಅಂತಾನೆ. ಈಚೆ ಪ್ರೇಮ, ಆ ಹೆಂಗಸು ಯಾರು, ಆ ಹೆಂಗಸು ಏನು ಮಾಡಿದಾಳೆ ಅಂತ ನೀವು ಇಷ್ಟೊಂದು ಹೆದರುತ್ತಿದ್ದೀರಾ ಅಂತಾಳೆ. ಬೇಡಮ್ಮ, ಆ ರಾಕ್ಷಸಿನ ನೆನೆಸ್ಕೊಂಡ್ರೆ ನನ್ನ ಮೈಯೆಲ್ಲ ನಡುಗುತ್ತೆ. ನಾನು ಹೇಳಲ್ಲ ತಾಯಿ, ಒಂದು ವೇಳೆ ಬಾಯಿ ಬಿಟ್ಟರೆ ನಾನು ಜೀವಂತ ಆಗಿರಲ್ಲ ಅಂತಾರೆ ವಾಣಿ ಅಪ್ಪ. ವಾಣಿ, ಏನಾಯ್ತೆ ಅಂತಾಳೆ ಪ್ರೇಮಕ್ಕ, ನನ್ನ ಕ್ಷಮಿಸ್ಬಿಡು, ಅವರು ಆಣೆ ಮಾಡಿಸ್ಕೊಂಡಿದ್ದಾರೆ ಅಂತಾಳೆ. ಹೌದಮ್ಮ, ಇವಳು ನಿನಗೆ ಸಹಾಯ ಮಾಡಬಾರ್ದು ಅಂತ ನನ್ನ ಮೇಲೆ ಆಣೆ ಮಾಡಿಸ್ಕೊಂಡಿದ್ದೀನಿ. ನನ್ನ ಮಾತು ಮೀರಿ ಅವಳೇನಾದರೂ ಸಹಾಯ ಮಾಡಿದರೆ ಮರುಕ್ಷಣ ನನ್ನ ಹೆಣ ಬೀಳುತ್ತೆ. ಇನ್ನು ಮುಂದೆ ನನ್ನ ಮಗಳ ಜೊತೆ ಮಾತಾಡಿ ಅವಳ ಜೀವಕ್ಕೆ ಅಪಾಯ ಮಾಡಬೇಡಮ್ಮ, ಉಪಕಾರ ಮಾಡಿ ಪುಣ್ಯ ಕೊಟ್ಕೋ ತಾಯಿ ಅಂತ ಕೈ ಮುಗಿತಾರೆ ವಾಣಿಯಪ್ಪ. ಈಚೆ ಮಹಾದೇವ ಕಾವ್ಯ ಮಲಗಿರುವಾಗ ಬೆಳಿಗ್ಗೆ ಬಂದು, ಇವತ್ತಿನೇ ಬೇಗ ಹೋಗ್ಬಿಡು, ನಿಮ್ಮ ಜೀವನದ ದೊಡ್ಡ ಅವಕಾಶ ಅಂತಿದೆಯಲ್ಲ, ಗೊತ್ತಾಯಿತು, ಎದ್ದೇಳವ್ವ ಅಂತಾನೆ. ಇವತ್ತು ನೀವು ಬಂದು ಎಬ್ಬಿಸದೇ ಇದ್ದಿದ್ರೆ ನನ್ನ ಗೋಲ್ಡನ್ ಅಪರ್ಚುನಿಟಿನ ಮಿಸ್ ಮಾಡ್ಕೋತಾ ಇದ್ದೆ ಅಂತ ಕಾವ್ಯ ಅನುಮಾನದಿಂದ ಮಹಾದೇವನ್ನ ನೋಡ್ತಾಳೆ. ಅವನ ಹಣ್ಣು ಮೀಸೆ ಉದುರಿರುತ್ತೆ. ಆಗ ಮಹಾದೇವ ಮುಖಕ್ಕೆ ಕೈನ ಮುಚ್ಕೋತಾನೆ. ಈಚೆ ಪ್ರೇಮ ಸ್ನೇಹ ಕುತ್ತಿಗೆಗೆ ಚಾಕು ಹಿಡಿದು, ನಾನು ಹೇಳೋ ಜಾಗಕ್ಕೆ ಕರ್ಕೊಂಡು ಹೋದರೆ ಸರಿ, ಇಲ್ಲ ಅಂದರೆ ಅಂತ ಹೇಳ್ತಾಳೆ. ಆಗ ಸ್ನೇಹ ಅವಳನ್ನು ಕರ್ಕೊಂಡು ಹೋಗ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.